ಯಾವುದೋ ಬಿಲದಲ್ಲಿ ಅಡಗಿ ಕೂತು ಸೋಷಿಯಲ್ ಮೀಡಿಯಾ ಮೂಲಕ ನಟಿಯರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಕಿಡಿಗೇಡಿಗಳು. ಕೆಟ್ಟ ಕೊಳಕು ಕಾಮೆಂಟ್ ಮಾಡೋದು ಒಂದು ಕಡೆಯಾದ್ರೆ ಡೀಪ್ ಫೇಕ್ ವಿಡಿಯೋಗಳು ಮಾಡಿ ನಟಿಯರ ಮಾನ ಮರ್ಯಾದೆ ಹರಾಜ್ ಹಾಕ್ತಿದ್ದಾರೆ. ಅದರಲ್ಲೂ ಕೆಲವರಿಗೆ ಕನ್ನಡದ ನಟಿಯರೇ ಟಾರ್ಗೆಟ್. ಸಾಲು ಸಾಲು ಕನ್ನಡದ ನಟಿಯರು ಈ ಡೀಪ್ ಫೇಕ್ ವಿಡಿಯೋಗಳಿಗೆ ತತ್ತರಿಸಿ ಹೋಗಿದ್ದಾರೆ. ಏನೇನು ಕಾನೂನು ಕ್ರಮಗಳನ್ನ ಜರುಗಿಸಿದ್ರೂ ಕೂಡ ಕಿಡಿಗೇಡಿಗಳು ಮಾತ್ರ ಬುದ್ಧಿ ಕಲಿತಾ ಇಲ್ಲ. ಹಾಗಾದ್ರೆ ಕನ್ನಡದ ನಟಿಯರೇ ಟಾರ್ಗೆಟ್ ಆಗ್ತಿರೋದು ಯಾಕೆ? ಮುಖೇಡಿಗಳ ಹಿಂದಿರುವ ಕುತಂತ್ರವೇನು? ಇದರ ಹಿಂದಿದ್ಯಾ ಮಹಾಜಾಲ? ಈಗ ಬರ್ತಾ ಇದೆ ಇನ್ಸೈಡ್ ಸ್ಟೋರಿ. ಕನ್ನಡದ ನಟಿಯರೇ ಟಾರ್ಗೆಟ್, ಬಂಧನವಾದರೂ ಬಂದಿಲ್ಲ ಬುದ್ಧಿ. ರಮ್ಯಾ, ರಶ್ಮಿಕಾ, ರುಕ್ಮಿಣಿ ಪೊಲೀಸರೇ ನೀಡಬೇಕಿದೆ ಸದ್ಬುದ್ಧಿ. ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡದ ನಟಿಯರೇ ಟಾರ್ಗೆಟ್ ಆಗ್ತಿದ್ದಾರೆ ಎನ್ನುವ ಅನುಮಾನ ಮೂಡ್ತಿದೆ. ಕನ್ನಡದ ನಟಿಯರನ್ನ ಪದೇ ಪದೇ ಟ್ರೋಲ್ ಮಾಡಲಾಗ್ತಿದೆ. ಟ್ರೋಲ್ ಮಾತ್ರವಲ್ಲ, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನು ಮಾಡಲಾಗ್ತಿದೆ. ಇತ್ತೀಚೆಗಂತೂ ಸಾಲು ಸಾಲು ನಟಿಯರ ಡೀಪ್ ಫೇಕ್ ವಿಡಿಯೋಗಳು ಮತ್ತು ಫೋಟೋಗಳು ಇಂಟರ್ನೆಟ್ನಲ್ಲಿ ಹರಿದಾಡ್ತಿವೆ. ಅದರಲ್ಲಿ ಅತಿ ಹೆಚ್ಚು ಕನ್ನಡದ ನಟಿಯರೇ ಇದ್ದಾರೆ ಅನ್ನೋದು ಆತಂಕಕಾರಿ ವಿಷಯ. ಕನ್ನಡದ ನಟಿಯರನ್ನೇ ಟಾರ್ಗೆಟ್ ಮಾಡಿ ಅವಮಾನ ಮಾಡಲಾಗ್ತಿದೆ. ಈ ಘಟನೆಯಿಂದ ಕೇವಲ ನಟಿಯರು ಮಾತ್ರವಲ್ಲ, ಅಭಿಮಾನಿಗಳು ಕೂಡ ಶಾಕ್ನಲ್ಲಿದ್ದಾರೆ. ಎಲ್ಲೋ ಬಿಲದಲ್ಲಿ ಅಡಗಿ ಕುಳಿತ ಇಂತಹ ಕೃತ್ಯವನ್ನ ಎಸಗುವವರನ್ನ ಹೆಡೆಮುರಿ ಕಟ್ಟಿ ಎಳತನ್ನಿ ಅಂಥೇಳಿ ಪೊಲೀಸರಿಗೆ ಆಗ್ರಹ ಮಾಡ್ತಿದ್ದಾರೆ. ಡೀಪ್ ಫೇಕಿಗೆ ಹೆಚ್ಚು ತುತ್ತಾದವರು ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ. 2-3 ಬಾರಿ ಅವರ ವಿಡಿಯೋ ಮತ್ತು ಫೋಟೋಗಳನ್ನು ಡಿಫೇಕ್ ಮಾಡಲಾಗಿತ್ತು. ಈ ಘಟನೆ ರಾಷ್ಟ್ರಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಘಟನೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ವು. ಯಾವುದೇ ಕಾರಣಕ್ಕೂ ಡಿಫೇಕ್ ಮಾಡಿದವರು ಮತ್ತು ಅವುಗಳನ್ನು ಹಂಚಿಕೊಂಡವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುವಂತೆ ಆಗ್ರಹ ಜೋರಾಗಿಯೇ ಕೇಳಿಬಂತು. ಭಾರತೀಯ ಸಿನಿಮಾ ರಂಗದ ಅನೇಕ ಸ್ಟಾರ್ ನಟನಟಿಯರು ಕೂಡ ರಶ್ಮಿಕಾ ಬೆಂಬಲಕ್ಕೆ ನಿಂತರು. ಇಂತಹ ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಅನ್ನೋದು ಒತ್ತಡ ಹೆಚ್ಚಾಗಿತ್ತು. ಪರಿಣಾಮ ರಶ್ಮಿಕಾ ಅವರ ಡೀಪ್ ಫೇಕ್ ಮಾಡಿದವರ ಬಂಧನ ಕೂಡ ಆಯಿತು. ಹೌದು, ಪೊಲೀಸರ ಮೇಲೆ ಮತ್ತು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದ್ದಂತೆಯೇ ಫೀಲ್ಡಿಗಿಳಿದಿದ್ರು ಸೈಬರ್ ಪೊಲೀಸರು. ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಮಾಡಿದವರ ಪೈಕಿ 2 ಬಂಧನವಾಗಿತ್ತು. ಇವರನ್ನ ಜೈಲಿಗೂ ಕೂಡ ಅಟ್ಲಾಯಿತು. ಅಲ್ಲಿಗೆ ಮುಖೇಡಿಗಳು ಭಯಪಟ್ಟರು ಅಂತ ನಂಬಲಾಗಿತ್ತು. ಆದರೆ ಅವರು ಭಯಪಟ್ಟಂತೆ ಕಾಣಲಿಲ್ಲ. ಮತ್ತೆ ಕನ್ನಡದ ನಟಿಯರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಇದೀಗ ಕಾಂತಾರದ ಮೂಲಕ ಭಾರತೀಯ ಸಿನಿಮಾ ರಂಗಕ್ಕೆ ಪರಿಚಯವಾದ ರುಕ್ಮಿಣಿ ವಸಂತ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ದುರುಳರು. 2-3 ದಿನಗಳಿಂದ ರುಕ್ಮಿಣಿ ವಸಂತ್ ಅವರ ಡೀಪ್ ಫೇಕ್ ವಿಡಿಯೋ ಮತ್ತು ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ವು. ರುಕ್ಮಿಣಿ ವಸಂತ್ ಅವರ ಆ ವಿಡಿಯೋ ನೋಡಿದವರು ನಿಜಕ್ಕೂ ಶಾಕಿಗೊಳಗಾಗಿದ್ರು. ಕಾರಣ, ಯಾವತ್ತೂ ಕೂಡ ರುಕ್ಮಿಣಿ ಅವರನ್ನ ಅವರ ಅಭಿಮಾನಿಗಳು ನೋಡಿರಲಿಲ್ಲ. ಸಿನಿಮಾದಲ್ಲಿ ಮತ್ತು ಸಿನಿಮಾದಾಚೆ ಯಾವತ್ತೂ ರುಕ್ಮಿಣಿ ಅವರ ಸ್ಕಿನ್ ಶೋ ಮಾಡಿದವರಲ್ಲ, ತುಂಡುಡುಗೆಯನ್ನು ತೊಟ್ಟು ಕಾಣಿಸಿಕೊಂಡವರಲ್ಲ, ಸಭ್ಯತೆಯಿಂದಲೇ ಬದುಕನ್ನು ಕಟ್ಟಿಕೊಂಡವರು. ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಮೇಲಂತೂ ಇನ್ನೂ ಜಾಗೃತರಾಗಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಫೇಕ್ ವಿಡಿಯೋ ಗಾಬರಿಗೊಳಿಸಿತ್ತು. ಕೂಡಲೇ ಅವರು ತಮ್ಮ ವಿಡಿಯೋ ಅಲ್ಲ ಇದು ಅಂಥೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಅಷ್ಟರಲ್ಲಿಯೇ ಲಕ್ಷ ಪೇಜ್ಗಳಲ್ಲಿ ಅದು ಹಂಚಿ ಹೋಗಿತ್ತು. ನಾವು ಕಂಪ್ಲೇಂಟ್ ಈಗಷ್ಟೇ ಮಾಡಿರೋದು. ಸೊ ಐ ಹ್ಯಾವ್ ಫುಲ್ ಫೇತ್. ಐ ಆಮ್ ಶೋರ್ ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ನೋಡ್ಕೊಳ್ತಾರೆ. ಬರೀ ನಟಿಯವರಲ್ಲ, ಸಿಕ್ಕಾಪಟ್ಟೆ ಹೆಣ್ಮಕ್ಳ ಜೊತೆಗೆ ಈ ಥರ ಆಗುತ್ತೆ. ತಪ್ಪು ಅದು. ಐ ಡೋಂಟ್ ಥಿಂಕ್ ಇಟ್ಸ್ ಸಮಥಿಂಗ್ ದಟ್ ಶುಡ್ ಬಿ ಡನ್. ನಟಿಯವ್ರ ಜೊತೆಗೆ ಫಸ್ಟ್ ಆಗೋದು. ಬಟ್ ಐ ಥಿಂಕ್ ಹೆಣ್ಮಕ್ಳಿಗೆ ತುಂಬ ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಪೀಪಲ್ ಶುಡ್ ಥಿಂಕ್ ಅಬೌಟ್ ಇಟ್. AI-ನಲ್ಲಿ ಸಿಕ್ಕಾಪಟ್ಟೆ ಪಾಸಿಟಿವ್ಸ್ ಇದೆ. ಪಾಸಿಟಿವ್ಸ್ನ ಯೂಸ್ ಮಾಡಿ, ಈ ಥರ ನೆಗೆಟಿವ್ಸ್ ಎಲ್ಲ ಯೂಸ್ ಮಾಡೋದು ಬಿಡಬೇಡಿ ಅಂತ ಹೇಳಿ. ರುಕ್ಮಿಣಿ ಅವರ ಡೀಪ್ ಫೇಕ್ ವಿಡಿಯೋ ಮಾಡಿದವರು ಯಾರು ಅನ್ನುವ ಕುರಿತು ತನಿಖೆ ನಡೀತಾ ಇದೆ. ಈಗಾಗಲೇ ರುಕ್ಮಿಣಿ ಅವರು ಸೈಬರ್ ಠಾಣೆಗೆ ದೂರು ಕೂಡ ದಾಖಲು ಮಾಡಿದ್ದಾರೆ. ಪೊಲೀಸರು ಕೂಡ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ರಶ್ಮಿಕಾ ಅವರ ಫೇಕ್ ವಿಡಿಯೋ ಮಾಡಿದ್ದು ಬೇರೆ ರಾಜ್ಯದವರು. ಹಾಗಾಗಿ ರುಕ್ಮಿಣಿ ಅವರ ಫೇಕ್ ಫೋಟೋಗಳ ಹಿಂದೆ ಬೇರೆ ರಾಜ್ಯದವರ ಕೈವಾಡ ಇರಬಹುದು ಅಂತ ಅನುಮಾನ ವ್ಯಕ್ತಪಡಿಸಲಾಗಿತ್ತು. ರಶ್ಮಿಕಾ ಮಂದಣ್ಣ ನಂತರ ಶ್ರೀಲೀಲಾ, ಆನಂತರ ರುಕ್ಮಿಣಿ ವಸಂತ್ ಬೇರೆ ರಾಜ್ಯಗಳಲ್ಲಿ ಮಿಂಚುತ್ತಾ ಇದ್ದಾರೆ. ಹಾಗಾಗಿಯೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಈ ರೀತಿಯ ಡೀಫೇಕ್ ದಾಳಿಗೆ ಮತ್ತೋರ್ವ ಕನ್ನಡದ ನಟಿ ದೀಪಿಕಾ ಪಡುಕೋಣೆ ಕೂಡ ತುತ್ತಾಗಿದ್ರು. ಇವರ ಡೀಫೇಕ್ ಫೋಟೋಗಳು ಕೂಡ ವೈರಲ್ ಆಗಿದ್ವು. ಡೀಫೇಕ್ ಮಾಡಿದವರ ವಿರುದ್ಧ ದೀಪಿಕಾ ಕೂಡ ಗರಂ ಆಗಿದ್ರು. ಅಷ್ಟೇ ಅಲ್ಲ, ಶ್ರೀಲೀಲಾ ಅವರ ಫೇಕ್ ಫೋಟೋ ಕೂಡ ಹರಿದಾಡಿತ್ತು. ಅದು ರಶ್ಮಿಕಾ ಮಂದಣ್ಣ ಅವರಷ್ಟು ಸದ್ದು ಮಾಡಲಿಲ್ಲ. ಈ ರೀತಿ ಸಾಲು ಸಾಲು ಕನ್ನಡದ ನಟಿಯರೇ ಡೀಪ್ ಫೇಕಿಗೆ ತುತ್ತಾಗ್ತಿದ್ದಾರೆ ಅಂದ್ರೆ ವ್ಯವಸ್ಥಿತ ಜಾಲವೇ ಇದರ ಹಿಂದೆ ಕೆಲಸ ಮಾಡ್ತಾ ಇರೋದು ಪಕ್ಕ. ಆ ಜಾಲ ಎಲ್ಲಿದೆ ಅನ್ನೋದು ಪತ್ತೆ ಆಗಬೇಕಿದೆ. ಮುಂದುವರೆದ ಕಿಡಿಗೇಡಿಗಳ ಕೃತ್ಯ, ಆತಂಕದಲ್ಲಿದ್ದಾರೆ ಸ್ಟಾರ್ ನಟಿಯರು. ಸೈಬರ್ ಭಯೋತ್ಪಾದನೆ, ಮುಖೇಡಿಗಳ ಹಿಂದೆ ಇರೋದ್ಯಾರು? ಜಾಲ ಯಾವುದೇ ಇರಲಿ, ಅವರನ್ನ ಹೆಡೆಮುರಿ ಕಟ್ಟಿ ಎಳೆತರುವ ತನಕ ನಟಿಯರು ಪೊಲೀಸರ ಬೆನ್ನತ್ತಬೇಕು. ಈ ಹಿಂದೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿ ರಮ್ಯಾ ಅವರಿಗೆ ಅಶ್ಲೀಲ ಕಮೆಂಟ್ ಕಳಿಸಲಾಗಿತ್ತು. ಕಮೆಂಟ್ ಕಳಿಸಿದವರ ಜಾತಕವನ್ನೇ ಹಿಡ್ಕೊಂಡು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು ರಮ್ಯಾ. ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಒತ್ತಡ ಹೇರಿದ್ರು. ಪರಿಣಾಮ 10ಕ್ಕೂ ಹೆಚ್ಚು ಜನರ ಅರೆಸ್ಟ್ ಆಗಿತ್ತು. ಅವರು ಜೈಲು ಪಾಲಾದ್ರು. ಜಾಮೀನು ಸಿಗದೆ ಪರದಾಡಿದ್ರು. ಶ್ಯೂರಿಟಿ ಕಟ್ಟೋದಕ್ಕಾಗದೆ ಮತ್ತಷ್ಟು ದಿನ ಜೈಲಿನಲ್ಲಿಯೇ ಕೆಲವರು ಕೊಳಿಬೇಕಾಯಿತು. ಇದೀಗ ಕೇಸ್ ವಾಪಸ್ ತೆಗೆದುಕೊಳ್ಳುವಂತೆ ರಮ್ಯಾ ಅವರ ಕಾಲು ಹಿಡಿತಾ ಇದ್ದಾರೆ ಕಿಡಿಗೇಡಿಗಳ ಕುಟುಂಬ. ಈ ಪರಿಸ್ಥಿತಿ ಡಿಫೇಕ್ ಮಾಡಿದವರಿಗೂ ಕೂಡ ಬರಬೇಕು. ಡಿಫೇಕ್ ಜಾಲದ ಹಿಂದೆ 10 ಉದ್ದೇಶಗಳಿವೆ ಅಂತ ಹೇಳಿ ಕೆಲವರು ಮಾತನಾಡ್ತಿದ್ದಾರೆ.
ಕನ್ನಡದ ನಟಿಯರನ್ನ ಹೆದರಿಸುವ ಪ್ರಯತ್ನಗಳು ಆಗಾಗ ನಡೆದುಕೊಂಡೇ ಬಂದಿರೋದ್ರಿಂದ ಇದು ಕೂಡ ಅದರ ಭಾಗ ಆಗಿರಬಹುದು ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಿದೆ. ಇದು ಕೇವಲ ನಟಿಯರ ಸಮಸ್ಯೆ ಅಲ್ಲ, ಅನೇಕ ಮಹಿಳೆಯರಿಗೂ ಕೂಡ ಕಿರುಕುಳ ಕೊಡುವಂತಹ ಘಟನೆಗಳು ನಡೆಯುತ್ತಲೇ ಇದೆ. ಹಾಗಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳದೇ ಇದ್ರೆ ನಾಳೆ ಮತ್ತೊಬ್ಬ ನಟಿಯೂ ಕೂಡ ಈ ಜಾಲಕ್ಕೆ ಬಲಿಯಾಗೋದು ಖಚಿತ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.